ಬೂದಿಹಾಳ್ ಪೀರಾಪುರ ಏತ ನೀರಾವರಿ ಯೋಜನೆ ಪೂರ್ಣಗೊಳಿಸುವಂತೆ ಹಾಗೂ ಈ ಭಾಗದ ರೈತರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೇಟಿಬಣ ನೇತೃತ್ವದಲ್ಲಿ ಜುಲೈ 16ರಂದು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ಇದರ ಯಶಸ್ವಿಗೆ ಎಲ್ಲರೂ ಸಹಕರಿಸಿ ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ಯಾದಗಿರಿ ಜಿಲ್ಲಾ ಅಧ್ಯಕ್ಷ ರಾಧಮಲ್ಲನಗೌಡ ಹಂಗರ್ಗಿ, ರೈತ ಮುಖಂಡ ಸಂಗನಗೌಡ ಹೇಗರೆಡ್ಡಿ ಹಾಗೂ ಬಸನಗೌಡ ಪಾಟೀಲ್ ಹೇಳಿದರು. ಮಂಗಳವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೇಟಿಬಣ ಇದರ ತಾಲೂಕು ಘಟಕದ ವತಿಯಿಂದ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಅಂದು ಬೆಳಿಗ್ಗೆ 10 ಗಂಟೆಗೆ ತಾಳಿಕೋಟೆ ಪಟ್ಟಣದ ಶ್ರೀ ಅಂಬೇಡ್ಕರ್ ಸರ್ಕಲ್ನಿಂದ ಬಸವೇಶ್ವರ ಸರ್ಕಲ್ದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯುವುದು. ನಂತರ ಶ್ರೀ ಬಸವೇಶ್ವರ ಸರ್ಕಲ್ದಲ್ಲಿ ರಸ್ತಾ ರೋಕೋ ನಡೆಸಲಾಗುವುದು. ಈ ಹೋರಾಟ ಜಾತ್ಯತೀತ ಹಾಗೂ ಪಕ್ಷಾತೀತವಾಗಿದ್ದು ರೈತರ ಹಿತಕ್ಕಾಗಿದೆ. ಆದುದರಿಂದ ಇದರ ಯಶಸ್ವಿಗೆ ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ತಾಲೂಕು ಅಧ್ಯಕ್ಷ ರಾಜಗೌಡ ಅನಂತರೆಡ್ಡಿ, ರಾಜ್ಯ ಸಂಚಾಲಕ ಮುತ್ತುಗೌಡ ಪಾರಸನಹಳ್ಳಿ, ರಾಜ್ಯ ಕಾರ್ಯದರ್ಶಿ ಗುರುನಾಥ್ ಹದನೂರ್, ಜಿಲ್ಲಾ ಉಪಾಧ್ಯಕ್ಷ ಬಸನಗೌಡ ಮಾಲಿಪಾಟೀಲ್, ರೈತ ಮುಖಂಡರಾದ ಎಂಎಂ ಪೊಲೀಸ್ ಪಾಟೀಲ್, ರಾಜುಗೌಡ ಕೋಳೂರು, ಮಡಿವಾಳಪ್ಪ ಗೌಡ ಬಿರಾದಾರ್, ರಾಜು ಗೌಡ ಗುಂಡಕನಾಳ್, ಪಂಚಯ್ಯ ಸ್ವಾಮಿ ಹಿರೇಮಠ, ಗಜದಂಡಯ್ಯ ಹಿರೇಮಠ, ಪ್ರಭುಗೌಡ ನಾಡಗೌಡ, ರಾಜಗೌಡ ಅನಂತರೆಡ್ಡಿ ಮತ್ತಿತರರು ಹಾಜರಿದ್ದರು. ವರದಿ ಕಿಶೋರ್ ಕುಲಕರ್ಣಿ, ಸಮೃದ್ಧ ಕರ್ನಾಟಕ ನ್ಯೂಸ್, ತಾಳಿಕೋಟೆ. ಬಸ್ಗೆ ಈ ಹೋರಾಟವನ್ನು ಮುಂಚೂಣಿಸುವ ಮೂಲಕ ಅವ್ರು ಕೆಲವೊಂದು ಸಾಕಷ್ಟು ಸಹ ಅವರು ಯಾತ್ರೆಗಳು, ಪಂಚಯಾತ್ರೆಗಳು ಅದು ಇದೆಲ್ಲ ಮಾಡಿ ಒಂದು ಹಂತಕ್ಕೆ ಹೋರಾಟ ಬಂತು. ಅವಾಗ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದವರು ಎಂ ಬಿ ಪಾಟೀಲ್ ಸಾಹೇಬ್, ಈಗಲೂ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾರೆ. ಅವ್ರು ಏನು ಮಾಡಿದ್ರು, ಈಗ ನಮ್ಮ 4 TMC ನೀರು ಹೊರಟ ಆಗಿತ್ತು ವಿರಾಸಪುರ ಬೂದಿಹಾಳ ನೀರಾವರಿ. ಅವ್ರು ಅದ್ರಾಗ 2 TMC ನೀರು ಕಟ್ಟಪ್ ಮಾಡ್ಕೊಂಡು ಇದು ಬೈದರು. ಎಲ್ಲಿ ಬಬಲೇಶ್ವರ ಮತ್ತು ತುರ್ಕಿ ಬಬಲೇಶ್ವರ ಮತ್ತು ತುರ್ಕಿ ಬಬಲೇಶ್ವರ ನೀರಾವರಿ. ಅವಾಗ ಎಸ್ ಪಾಟೀಲ್ ಪ್ರಶ್ನೆ ಮಾಡಿದ್ರು, ನೀರು ಡ್ಯಾಮ್ನಿಂದ ಕೆಳಗೆ ಇರ್ತದೋ ಏನು ಮ್ಯಾಲೆ ಇರ್ತದೋ ಅಂತ. ಅವಾಗಲಿಂದ ನಾವು ಹೋರಾಟ ಮಾಡ್ಬೇಕು ಬಂದಿವಿ. ಅವಾಗಲಿಂದ ನಾವು ಮಲತಾಯಿ ಧೋರಣೆ ಮಾಡ್ಬೇಕು ಬಂದರು. ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದದ ಮಲತಾಯಿ ಧೋರಣೆ ಮಾಡ್ಬೇಕು ಬಂದಾರ. ಮೊನ್ನೆ ಬಿಜೆಪಿ ಸರ್ಕಾರ ಇದ್ದಾಗ ಈ ಏನ್ ನೀರಾವರಿಗೆ ಹೋರಾಟ ಮಾಡಿ ಸೋಮಗೌಡ ಪಾಟೀಲ್ರು ಹಣ ಬಿಡುಗಡೆ ಮಾಡಿಸೋ ಮುಂದೆ ಇವತ್ತೆಲ್ಲ ಈ ಕಾಮಗಾರಿ ಆಗಿದೆ. ಇನ್ನೇನು ಬಾಕಿ ಕಾಮಗಾರಿ ಅಂತಂದ್ರೆ FIC ಮಾಡ್ಬೇಕು. ಅದು ಈಗ ನಾವು ಕೇಳಿದಾಗ ಈಗ ನಮಗೆ ಬಂದ ಮಾಹಿತಿ ಪ್ರಕಾರ FIC ಸುಧಾ ಪೈಪ್ಲೈನ್ ಮಾಡ್ತಾರ ಅಂತ ಹೇಳಿದ್ರು. ಪ್ರತಿಯೊಬ್ಬರು ಹೊಲಕ ಪೈಪ್ ಒಯ್ದು ಬಿಡೋದು FIC. ಹಂಗೆ ಬಿಟ್ಟಂದ್ರೆ ಯಾವುದು ನೀರು ಬರೋಲ್ಲ. ಹಿಂದೆ ನಾವು ಇಲ್ಲಿ ಹುಂಗುಂದಲ್ಲಿ ನೋಡಿರ್ತೀರಲ್ಲ, ಹುಂಗುಂದಲ್ಲಿ ಮಾಡಿದಾಗ ಎಲ್ಲ ಪ್ರಾಜೆಕ್ಟ್ ಫೇಲ್ ಆಗೋಗಿದೆ. ಅದಕ್ಕೆ ನಮ್ಮ ಹೋರಾಟ ಮುಖ್ಯ ಉದ್ದೇಶ ಏನಂದ್ರೆ ಈ ಕೆನಲ್ನ ಈಗೇನು FIC ಪೈಪ್ಲೈನ್ ಮಾಡ್ತಾರ ಅದು ಮಾಡಬಾರ್ದು, ಓಪನ್ FIC ಮಾಡಿಕೊಡ್ಬೇಕು. ಇದು ಮೊದಲು ನಮ್ಮ ಫಸ್ಟ್ ಮುಖ್ಯ ಆದ್ಯತೆ. ಆಮೇಲೆ ಇನ್ನೊಂದು ಹೇಳಿದ್ಮೇಲೆ ಬಿಜಾಪುರ ಬ್ಯಾಂಕ್ ಕೆನಲ್ ಅಂತೆ, ಅಲ್ಲಿಂದ ನಮಗೆ ಬಬಲೇಶ್ವರದಿಂದ ಬರ್ತದೆ. ಈಗ ನಮ್ಮ ಪಟ್ಟಣಕ್ಕೆ 193 ಕಿಲೋಮೀಟರ್ ಅದು ಆ ಕೆನಲ್ ನಡೆದು ಇವತ್ತಿಗೆ ಸುಮಾರು 15 ವರ್ಷ ಆಯ್ತು. 15 ವರ್ಷ ಅಂದ್ರೆ ಇವತ್ತಿನ ಕಂಪ್ಲೀಟ್ ಇಲ್ಲ. ಎಲ್ಲ ಕಾಂಟ್ರಾಕ್ಟರ್ಗಳು ಅರ್ಧಂಬರ್ಧ ಕೆಲಸ ಮಾಡಬೇಕು. ಯಾವ FIC ಕಂಪ್ಲೀಟ್ ಇಲ್ಲ, ಇವು ಕಂಪ್ಲೀಟ್ ಇಲ್ಲ, ಲ್ಯಾಂಡ್ ಕಂಪ್ಲೀಟ್ ಇಲ್ಲ. ಅದಕ್ಕೆ ನಾವು ಈ ಎರಡು ಸೇರ್ಸೋಣ. ಈ ಭಾಗದ ಜನರು ನಾವೆಲ್ಲ ಮಂದಿ ರೈತರು ಮುಖ್ಯವಾಗಿ ಪಕ್ಷಾತೀತವಾಗಿ ಆ ಪಕ್ಷ ಈ ಪಕ್ಷ ಅನ್ನೋದು ಇಲ್ಲೇ ಇಲ್ಲ. ಪಕ್ಷಾತೀತವಾಗಿ ಎಲ್ಲರೂ ಬಹಳ ಕಠಿಣವಾದಂತ ಹೋರಾಟ ಮಾಡಿದ್ರೆ ಅವ್ರು ಏನಾರ ಮಾಡೋದು ನಮ್ಮ ಕೆಲಸ ಮಾಡ್ತಾರೆ, ಎಲ್ಲರೂ ನಮ್ಮ ಕೆಲಸ ಮಾಡಲ್ಲ. ಅದಕ್ಕೆ ದಯವಿಟ್ಟು ಊರಿನ ಎಲ್ಲಾ ಮುಖಂಡರು ನಾವು ಈಗ ಸಭೆ ಸೇರೋಕ್ಕಿಂತ 1-2 ದಿವಸ ಬರುವಂದೂರವಾಗಿ ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಅವೇರ್ನೆಸ್ ಮಾಡಿ ಹೋರಾಟದ ಅಂದ್ರೆ ಗಂಭೀರ ಹೋರಾಟ ಸ್ವಲ್ಪ ಪಡ್ಕೋಬೇಕಿದ್ದು ಹೋರಾಟ. ಅವಾಗ ಮಾತ್ರ ಅವ್ರು ಮಾತು ಕೇಳ್ತಾರೆ. ಈಗ 6ನೇ ತಾರೀಕಿಗೆ ಮುಂಗಾರು ಅಧಿವೇಶನ ಕಟ್ತಾರೆ. ನಮ್ಮ ಈಗ ಮುಂದಿನ ತಿಂಗಳ 6ನೇ ತಾರೀಕಿನಿಂದ 2 ತಾರೀಕಿನ 6ನೇ ತಾರೀಕು ಕರೀತಾರೆ. ಆಲ್ಮೋಸ್ಟ್ ಅಲ್ಲ ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರಿಗೆ ಭೇಟಿಯಾಗಿ ಮನವಿ ಕೊಟ್ಟು ನೀವು ಈ ಅಧಿವೇಶನದೊಳಗೆ ಇದ್ರ ಬಗ್ಗೆ ಧ್ವನಿಯಾತ್ರಿ ಅಂತ ಹೇಳಿ ನಾವೆಲ್ಲರೂ ಮನವಿ ಮಾಡೋಣ ಅಂತ ಹೇಳಿ ನಾನು ಮಾತು ಸುಮಾರು 33 ಹಳ್ಳಿಗೆ ಒಳಪಡ್ತಕ್ಕಂಥ ಈ ಯೋಜನೆ ತಾಳಿಕೋಟೆ ತಾಲೂಕು ಮತ್ತು ಜೋರಿಪುರಿ ತಾಲೂಕಿನ 50,000 ಎಕರೆ ವ್ಯಾಪ್ತಿಗೆ ಒಳಪಡ್ತದೆ ಈ ಯೋಜನೆ. ಮತ್ತು ಹುಣಸಗಿ ಮತ್ತು ಸುರಪುರ ತಾಲೂಕಿನಲ್ಲಿ 17,005 ಹೆಕ್ಟರ್ ಅಂದ್ರೆ 43,997 ಹೆಕ್ಟರ್ ಸುರಪುರ ಮತ್ತು ಹುಣಸಗಿ ತಾಲೂಕು ಮತ್ತು ತಾಳಿಕೋಟೆ ತಾಲೂಕು ಮತ್ತು
ಜೋರಿಪುರಿ ತಾಲೂಕಿನಲ್ಲಿ 20,243 ಹೆಕ್ಟರ್ಗೆ ಈ ಯೋಜನೆ ಒಳಪಡ್ತದೆ. ಅದನ್ನು ಆದಷ್ಟು ಜನರು ಸುಮಾರು 60 ಹಳ್ಳಿಗಳಿಗೆ ಯೋಜನೆ ಅಂತ ಅದು ಸರ್ಕಾರ ಅತಿ ಶೀಘ್ರದಲ್ಲೇ ಆ ಕಾಮಗಾರಿಯನ್ನು ಪೂರ್ಣಗೊಳಿಸಿ ರೈತರ ನೀರು ಕೊಡಬೇಕಂತ ಉದ್ದೇಶದಿಂದ ಈ ಹೋರಾಟವನ್ನು ಕೈಗೊಂಡಿದ್ದೀವಿ. ನಾವೆಲ್ಲರೂ ಪತ್ರಕರ್ತ ಮಿತ್ರರು ಈ ಹೋರಾಟ ನೀರಿಲ್ಲ, ಮಳೆ ಇಲ್ಲ, ರೈತರು ಹತ್ತಿ ಬೀಜ ತೊಗರಿ ಎಲ್ಲ ಭೂಮಿಯಲ್ಲಿ ಹಾಕಿದ್ದಾರೆ. ಅದಕ್ಕೆ ಬರಗಾಲ ಜಿಲ್ಲೆ ಘೋಷಣೆ ಮಾಡಿ ಸುಮಾರು ಎಕರೆಗೆ 30,000 ರೂಪಾಯಿ ಪರಿಹಾರ ಘೋಷಣೆ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ. ಮತ್ತು ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜಾಸೌಧ ಅಂತಕ್ಕಂಥದ್ದು ನಿರ್ಮಾಣ ಆಗಿದೆ. ಅಷ್ಟು ಹೇಳಕ್ಕೆ ಅಸಹ್ಯ ಸಾಗುತ್ತೆ. ಇಡೀ ಜಿಲ್ಲೆ ತುಂಬ ರಾಜ್ಯ ತುಂಬ ಎಲ್ಲ ಜಿಲ್ಲೆಗಳಿಗೂ ಪ್ರಜಾಸೌಧ ಆದ್ರೆ ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜಾಸೌಧ ಆಗಿಲ್ಲ. ತಹಸೀಲ್ ಆಫೀಸ್ ನೋಡಿದ್ರೆ ಅದನ್ನ ಯಾವ ರೈತರು ಹೋಗ್ಬೇಕಾದ ಯಾವ ಪರಿಸ್ಥಿತಿ ತಮಗೆಲ್ಲ ಗೊತ್ತು ಮಾಧ್ಯಮ ಮಿತ್ರರಿಗೆ, ಅಲ್ಲಿ ಹೋಗ್ಲಿಕ್ಕೆ ಅಸಹ್ಯ ಅನ್ಸಕತ್ತೆ. ಅದಕ್ಕೆ ಅತಿ ಶೀಘ್ರದಲ್ಲೇ ಯಾರ ಅವರೆಲ್ಲಿ ಮಾಡ್ತಾರೋ ಇವರೆಲ್ಲಿ ಮಾಡ್ತಾರೋ ನಿಮ್ಮ ವೈಯಕ್ತಿಕ ಜಿದ್ದಾಜಿದ್ದಿಗಳನ್ನು ಬಿಟ್ಟು ರೈತರಿಗೆ ಸಮೀಪ ಆಗಿ ಇಲ್ಲಿ ಅನುಕೂಲ ಆಗ್ತದೆ. ಅನುಕೂಲ ನಮ್ಮ ರೈತರು 10 ಕಿಲೋಮೀಟರ್ 20 ಕಿಲೋಮೀಟರ್ ಮಾಡಿಕೊಟ್ರೆ ನಮ್ಮಲ್ಲಿ ಕಾರುಗಳು ಜೀಪು ಇರೋದಿಲ್ಲ. ನಮ್ಮ ರೈತರು ಹಳ್ಳಿ ರೈತರು ಬಸ್ಸಿಗೆ ಬರ್ತಾರ, ಪಾಣಿ ತೊಗೊಳಕ್ಕೆ ಹೋಗ, ತಹಸೀಲ್ದಾರ್ ಭೇಟಿ ಹೋಗ, ವಿಲೇಜ್ ಅಪಾಯಿಂಟೆಂಟ್ ಭೇಟಿ ಹೋಗಕ್ಕೆ 70 ಕಿಲೋಮೀಟರ್ ಹೋಗೋಕ್ಕಾಗಲ್ಲ. ಪಟ್ಟಣ ಸಮೀಪ, ಆದಷ್ಟು ಪಟ್ಟಣ ಸಮೀಪ ತಾಳಿಕೋಟೆ ತಾಲೂಕು ಅನುಕೂಲ ಆಗಂಗ ಪ್ರಜಾಸೌಧ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದನ್ನ ಈ ಭಾಗದ ಜನಪ್ರತಿನಿಧಿಗಳಿಗೆ ಒತ್ತಾಯ ಮಾಡಬೇಕಾಗ್ತದೆ. ಎಲ್ಲ ಊರಿನ ಗಣ್ಯರಿಗೆ ಇವತ್ತು ಬಹಳ ಮುಖ್ಯವಾದಂಥ ಒಂದು ಹೋರಾಟದ ಹಾದಿಯನ್ನ ಇವರು ಹುಡುಕೊಂಡ್ಬಂದವ್ರೆ. ನಾವು ಮನೆ 14 ದಿವಸದಿಂದ ನಾವೆಲ್ಲರೂ ಚರ್ಚೆ ಮಾಡ್ತೀವಿ. ನಿರಾಪುರ ಬುದಿಯಾಳ ನೀರಾವರಿ ಇಟ್ಟೆ ನಿಂತಿದ್ದು ಮುಂದೆ ಅನಿಸ್ತೀವಿ. ಇಲ್ಲ ರೈತ ಸಂಘದವರು ಯಾರ ಕನಿಷ್ಠ ನಾವು ಹೋರಾಟ ಮಾಡೋಣ ಅಂತೇಳಿ ವಿಚಾರ ಮಾಡಿರ್ತೀವಿ. ಅದು ಅವರಾಗೆ ಹುಡುಕೊಂಡ್ಬಂದವ್ರೆ. ನಮ್ಮ ಭಾಳ ಸುಖಿದ್ದೀವಿ. ಯಾಕೆ ಮುಖ್ಯವಾಗಿ ನಿರಾಪುರ ಬುದಿಯಾಳ ನೀರಾವರಿ ಮುಖ್ಯ ಅಂತಂದ್ರೆ ಈಗ ನಮ್ಮದು ಬಿಜಾಪುರ ಮೇನ್ ಚಾನಲ್ ಅಂತ ನೀರು ಬಂದದೆ. ಪಾಟೀಲ್ ರಾಜ್ಯ ರೈತ ಸಂಘ ಅಸೋಸಿಯೇಷನ್ ಸಂಘಟನಾ ಕಾರ್ಯದರ್ಶಿಯಾಗಿ ಇವತ್ತು ನಾನು ಈ ಪೂರ್ವಭಾವಿ ಸಭೆಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡೋದೇನಂತಂದ್ರೆ, ಇವತ್ತು ಪಿರಾಪುರ ನೀರಾವರಿ ಯೋಜನೆ ಸುಮಾರು 917 ಕೋಟಿ ಅಂದಾಜು ವೆಚ್ಚದಲ್ಲಿ ಅದನ್ನು ಪ್ರಾರಂಭ ಮಾಡಿ ಸುಮಾರು 20,000 ಹೆಕ್ಟೇರ್ 20,243 ಹೆಕ್ಟೇರ್ ಅಂತಂದ್ರೆ ಸುಮಾರು 50,000 ಎಕರೆ ಭೂಪ್ರದೇಶ. ಅದರಲ್ಲಿ ಮೇಜರ್ ಬರೋದು ಅಂತಂದ್ರೆ ತಾಳಿಕೋಟಿ, ಆಮೇಲೆ ಸಿಂದಗಿ ಕೆಲವು ಭಾಗ, ಆಮೇಲೆ ಶಾಪುರದ ಕೆಲವು ಭಾಗ, ಅಂದ್ರೆ ಯಾದಗಿರಿ ಜಿಲ್ಲೆ ಕೆಲವು ಭಾಗಗಳನ್ನ ನೀರಾವರಿ ಕ್ಷೇತ್ರಕ್ಕೆ ಒಳಪಡಿಸುವ ಒಂದು ಉದ್ದೇಶದಿಂದ ಅದನ್ನ ಏನಪ್ಪ ಅಂತಂದ್ರೆ ನಾಗಬೇನಾಳದಲ್ಲಿ ಅಲ್ಲಿಂದ ನೀರನ್ನ ರೇಸ್ ಮಾಡಿ ಇಲ್ಲಿ ಅದನ್ನ ಪಿರಾಪುರ ಹತ್ರ ಅದನ್ನ ಅಲ್ಲಿಂದ ಲಿಫ್ಟಿಗೇಷನ್ ಸ್ಟಾರ್ಟ್ ಆಗ್ತದ. ಆದ್ರೆ ನಾವು ಇನ್ನೊಂದು ನಾನು ಮಾತಾಡೋದೇನಂತಂದ್ರೆ ಸುಮಾರು ದೊಡ್ಡ 9 ಲಿಫ್ಟ್ ಇರಿಗೇಷನ್ಗಳು ಬರ್ತಾವ ನಮ್ಮ ಮಾಲಮಟ್ಟಿ ಡ್ಯಾಮ್ನಲ್ಲಿ. ನಾವು ಕಂಪ್ಲೀಟ್ ನಮ್ಮ ಒಂದು ತಾಲೂಕ ಮತ್ತು ನಮ್ಮ ಒಂದು ಜಿಲ್ಲೆ ಬಿಜಾಪುರ ಜಿಲ್ಲೆ ಪ್ರತಿ ವರ್ಷನೂ ಬರಗಾಲದಿಂದನೇ ಇದು ನಾವು ರೈತರು ಅನುಭವಿಸ್ತಾ ಇದ್ದಾರೆ. ಅದು ಹೇಳ್ಬೇಕಂದ್ರೆ 1835 ಈ ಬ್ರಿಟಿಷ್ ಸರ್ಕಾರ ಇದ್ದಾಗ ಒಬ್ಬ ಬ್ರಿಟಿಷ್ ಅಧಿಕಾರಿನೇ ಹೇಳಿದಾನ, ಈ ಬಿಜಾಪುರ ಜಿಲ್ಲೆ, ಗುಲ್ಬರ್ಗ ಮತ್ತು ರಾಯಚೂರು ಜಿಲ್ಲೆಗಳು ಬರಗಾಲ ಪೀಡಿತ ಪ್ರದೇಶಗಳು. ಇವಕ್ಕೆ ಏನಾದರೂ ನೀವು ಸಾಕಷ್ಟು ಪ್ರಮಾಣದಲ್ಲಿ ಅವರಿಗೆ ನೀರಾವರಿ ಸೌಲಭ್ಯಗಳನ್ನು ಒದಗಿಸಿದ್ರೆ ಅವರು ಬಂಗಾರದ ನಾಡಾಗ್ತದೆ. ಇದು ಯಾವಾಗ ಹೇಳಿದಾನ ಅಂದ್ರೆ 1835 ಹೇಳಿದಾನೆ. ನಾವು ಇರಿಗೇಷನ್ ಪ್ರಾಜೆಕ್ಟ್ ನೋಡಿದ್ರೆ ಗೊತ್ತಾಗ್ತದ. ಆದ್ರೆ ಈ ಎಲ್ಲ ಆಮೆಗತಿಯಲ್ಲಿ ಸಾಗ್ತಾ ಇವೆ ಯೋಜನೆಗಳು. ಫಸ್ಟ್ ನಾವು ಏನಾಗ್ತಂದ್ರೆ ಇದಕ್ಕೆ ಮೂಲ ನಮ್ದು ಆಲ್ಮಟ್ಟಿ ಡ್ಯಾಮ್ ಹೈಟ್ 170 TMC ನೀರು ಹಂಗೆ ಹರಿದು ಹೋಗ್ತದೆ ಆಂಧ್ರಕ್ಕೆ. ಏನಾದ್ರೂ ಈ ನೀರಾವರಿ ಸೌಲಭ್ಯ ಪಡೆದವರು ಅಂದ್ರೆ ಆಂಧ್ರ ಪ್ರದೇಶದವರು ಅಂತ ಹೇಳ್ತೀವಿ, ಆಂಧ್ರ ಪ್ರದೇಶದವರು, ತಮಿಳುನಾಡವರು. ಅಲ್ಲಿ ನಮ್ಮನ್ನ ಇಲ್ಲೇ ತುಂಬಾ ಇದದ್ದು ನಾವು ವಿಶ್ವೇಶ್ವರಯ್ಯನ ಅಣೆಕಟ್ಟು ಕಟ್ಟಿದಾರಲ್ಲ, ಅದು ಎಷ್ಟಿದೆ? 80 TMC ಇದೆ. ನಮ್ದು 300 TMC. ಈಗ ನಾವು ಏನಾದ್ರೂ 300 TMC ನೀರು ಸಂಗ್ರಹ ಮಾಡಿದ್ರೆ ಈ ಸಮಸ್ಯೆನೇ ಬರ್ತಿದ್ದಿಲ್ಲ. ಇಲ್ಲೇ ನಮ್ಮಲ್ಲೇ ಒಂದು ನಾಗರಕೋಟೆ ಲಿಫ್ಟ್ ಇರಿಗೇಷನ್. ನಾವು ಬಂದಾಗಿಂದ ನಾವು ಒಬ್ಬ ರಿಟೈರ್ಡ್ ಅಧಿಕಾರಿಯಾಗಿ ನಾನು ಸಾಕಷ್ಟು ಇರಿಗೇಷನ್ ಪ್ರಾಜೆಕ್ಟ್ಗಳನ್ನ ದೇವದುರ್ಗದಲ್ಲಿ ಮಾಡಬೇಕು. ದೇವದುರ್ಗ ತಾಲೂಕು ಹೆಂಗಿತ್ತಪ್ಪ ಅಂದ್ರೆ ಇಡೀ ಜಗತ್ತಿನೊಳಗೆ ಹಿಂದುಳಿದ ತಾಲೂಕು ಇತ್ತದು. ಇವತ್ತು 100% ಇರಿಗೇಷನ್ ನಾವು ಇಂಜಿನಿಯರ್ಗಳು ಮಾಡಿ ಬಂದಾಗ ನಾನು ಇವತ್ತು ಸುಮ್ಮನೆ ಕುಂದ್ರಬಾರ್ದು. ನಮ್ಮ ಜನಗಳಿಗೆ ಅನ್ಯಾಯ ಆಗಿದೆ, ನಮ್ಮ ಬಿಜಾಪುರ ಜಿಲ್ಲೆಗೆ ಅನ್ಯಾಯ ಆಗಿದೆ. ಬಿಜಾಪುರ ಜಿಲ್ಲೆ ಪ್ರತಿ ವರ್ಷ ಇವತ್ತು ಗೌಡ್ರು ಹೇಳಿದ್ರೆ, MF ಪಾಟೀಲ್ ಗೌಡ್ರು ಹೇಳಿದ್ರೆ ಎಲ್ಲ ಬೆಳೆ ಹೊಡೆಯುತ್ತೆ.